ನಮಸ್ಕಾರ. ಭಾರತ ವಿರುದ್ಧ ಸೋತು ಟಿ20 ವಿಶ್ವಕಪ್ನಿಂದ ಹೊರಬಿದ್ದ ಬಳಿಕ ಅತ್ತನು ಜಿಂಬಾಬ್ವೆ ನಾಯಕ ಬಳಿಕ ನೀಡಿದನು ಶಾಕಿಂಗ್ ಹೇಳಿಕೆ. ಭಾರತದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು? ಅಷ್ಟಕ್ಕೂ ಭಾರತ ವಿರುದ್ಧ ಜಿಂಬಾಬ್ವೆ ಸೋತ ಬಳಿಕ ನಾಯಕ ಸಿಕಂದರ್ ರಾಜಾ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ 2026ರ ಟಿ20 ವಿಶ್ವಕಪ್ನ ಸೆಮಿಫೈನಲ್ಗೆ ಕಾಲಿಡುತ್ತಾ ಅಥವಾ ಇಲ್ಲವ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ಚೆನ್ನೈನ ಚೇಪಾಕ್ ಸ್ಟೇಡಿಯಂನಲ್ಲಿ ನಡೆದ ಭಾರತ ಹಾಗೂ ಜಿಂಬಾಬ್ವೆ ನಡುವಿನ ಟಿ20 ವಿಶ್ವಕಪ್ನ ಸೂಪರ್ 8ರ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆಲುವು ದಾಖಲಿಸಿದೆ. ಮಾಡು ಇಲ್ಲ ಮಡಿ ಎನಿಸಿಕೊಂಡಿದ್ದ ಈ ಪಂದ್ಯದಲ್ಲಿ ಭಾರತ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ 72 ರನ್ಗಳ ಐತಿಹಾಸಿಕ ಗೆಲುವು ಪಡೆದುಕೊಂಡಿದೆ. ಸ್ನೇಹಿತರೆ, ಈ ಗೆಲುವಿನೊಂದಿಗೆ ಟೀಮ್ ಇಂಡಿಯಾ ತನ್ನ ನೆಟ್ ರೇಟ್ ಕೂಡ ಸುಧಾರಿಸಿಕೊಂಡಿದೆ. ಅತ್ತ ಈ ಪಂದ್ಯದಲ್ಲಿ ಸೋಲುವ ಮೂಲಕ ಜಿಂಬಾಬ್ವೆ ಟಿ20 ವಿಶ್ವಕಪ್ ಟೂರ್ನಿಯಿಂದ ಅಧಿಕೃತವಾಗಿ ಹೊರಬಿದ್ದಿದೆ ಬಂಧುಗಳೇ. ಇನ್ನು ಇದಕ್ಕೂ ಮುನ್ನ ಚಿದಂಬರಂ ಸ್ಟೇಡಿಯಂನಲ್ಲಿ ಆರಂಭಗೊಂಡ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಭರ್ಜರಿ ಪ್ರದರ್ಶನ ನೀಡಿ 20 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು 256 ರನ್ಗಳ ಬೆಟ್ಟದಂತಹ ಟೋಟಲ್ ಕಲೆ ಹಾಕಿತು. ತಂಡದ ಪರ ಅಭಿಷೇಕ್ ಶರ್ಮಾ 55, ಹಾರ್ದಿಕ್ ಪಾಂಡ್ಯ ಅಜೇಯ 50 ಮತ್ತು ತಿಲಕ್ ವರ್ಮಾ ಅಜೇಯ 44 ರನ್ ಬಾರಿಸಿ ಟಾಪ್ 3 ಸ್ಕೋರರ್ ಎನಿಸಿಕೊಂಡರು. ಈ ಗುರಿಯನ್ನ ಬೆನ್ನಟ್ಟಿದಂತ ಜಿಂಬಾಬ್ವೆ ತಂಡಕ್ಕೆ ಆರಂಭಿಕ ಆಟಗಾರ ಬೆನಿಟ್ ರೋಬರನ್ನ ಬಿಟ್ಟರೆ ಯಾರು ಕೂಡ ಹೆಚ್ಚು ಸಹಾಯ ಮಾಡಿರಲೇ ಇಲ್ಲ. ಇದರೊಂದಿಗೆ 20 ಓವರ್ಗಳಲ್ಲಿ ಜಿಂಬಾಬ್ವೆ ಕೇವಲ 184 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಈ ಮುಖೇನವಾಗಿ ಭಾರತ ಈ ಪಂದ್ಯದಲ್ಲಿ 72 ರನ್ಗಳ ಗೆಲುವು ಪಡೆದುಕೊಂಡಿತು. ಅತ್ತ ಜಿಂಬಾಬ್ವೆ ತಂಡದ ಪರ ಏಕಾಂಗಿ ಇನ್ನಿಂಗ್ಸ್ ಆಡಿದ ಬೆನಿಟ್ ರವರು ಅಜೇಯ 97 ರನ್ ಬಾರಿಸಿದರಾದರೂ ಅದು ವ್ಯರ್ಥವಾಯಿತು. ಇತ್ತ ಪಂದ್ಯ ಸೋತ ಬಳಿಕ ಮಾತನಾಡಿದ ಜಿಂಬಾಬ್ವೆ ನಾಯಕ ಸಿಕಂದರ್ ರಾಜಾ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನಾವು ಈ ಪಂದ್ಯವನ್ನ ಸೋತಿರಬಹುದು, ಆದಿಯಾಗೂ ಭಾರತದಂತಹ ಬಲಿಷ್ಠ ತಂಡದ ವಿರುದ್ಧ ಕೊನೆಯವರೆಗೂ ಹೋರಾಟವನ್ನ ನೀಡಿದ್ದೇವೆ. ಇದು ಖುಷಿ ತರುತ್ತಿದೆ ಮತ್ತು ಟೀಮ್ ಇಂಡಿಯಾ ವಿರುದ್ಧ ಆಡುವುದು ಯಾವಾಗಲೂ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೊಡುತ್ತದೆ ಮತ್ತು ಈ ಪ್ಯಾಕ್ಡ್ ಸ್ಟೇಡಿಯಂನಲ್ಲಿ ವಿಶ್ವ ದರ್ಜೆಯ ತಂಡದ ವಿರುದ್ಧ ಆಡುವುದು ದೊಡ್ಡ ಸೌಭಾಗ್ಯ ಎಂದು ಸಿಕಂದರ್ ರಾಜಾ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಭಾರತ ಇಂದಿನ ಪಂದ್ಯದಲ್ಲಿ ಟಾಪ್ ಕ್ಲಾಸ್ ಆಟವನ್ನ ಆಡಿದೆ ಮತ್ತು ಕ್ರೂಷಿಯಲ್ ಮ್ಯಾಚ್ ನಲ್ಲಿ ಒಂದು ಚಾಂಪಿಯನ್ ತಂಡ ಯಾವ ರೀತಿಯಾಗಿ ಆಟ ಆಡುತ್ತೋ ಅದೇ ರೀತಿ ಭಾರತ ಇಂದು ಕ್ರಿಕೆಟ್ ಆಡಿದೆ. ಬ್ಯಾಟಿಂಗ್ ನಲ್ಲಿ ಎಲ್ಲರೂ ಭರ್ಜರಿ ಪ್ರದರ್ಶನ ನೀಡಿದರೆ ಬೌಲಿಂಗ್ ನಲ್ಲಿಯೂ ಕೂಡ ಎಲ್ಲರೂ ಒಳ್ಳೆಯ ಆಟವನ್ನ ಆಡಿದ್ದಾರೆ. ಇದು ಓವರ್ ಆಲ್ ಟೀಮ್ ಇಂಡಿಯಾದ ಪರಾಕ್ರಮದ ಗೆಲುವು ಎಂದು ಹೇಳುವ ಮೂಲಕ ಭಾರತದ ಕುರಿತು ಸೆಲ್ಯೂಟ್ ಮಾಡುವ ಹೇಳಿಕೆಯನ್ನ ಸಿಕಂದರ್ ರಾಜಾ ನೀಡಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಬೋರ್ಡ್ ಮೇಲೆ ಬಿಗ್ ಟಾರ್ಗೆಟ್ ಇದ್ದಾಗ ಬ್ಯಾಟಿಂಗ್ ವಿಭಾಗದ ಮೇಲೆ ಸಾಮಾನ್ಯವಾಗಿ ಒತ್ತಡವಿರುತ್ತದೆ. ಆದಿಯಾಗೂ ನಮ್ಮ ಆಟಗಾರರು ಒತ್ತಡವನ್ನ ಸರಿಯಾಗಿ ನಿಭಾಯಿಸಿದರು. ಕೊನೆ ಹಂತದಲ್ಲಿ ಪಂದ್ಯ ಸೋತಿರಬಹುದು, ಆದಿಯಾಗೂ ಭಾರತ ವಿರುದ್ಧ ಈ ಆಡಿದ ಆಟ ಅತಿಯಾದ ಕಾನ್ಫಿಡೆನ್ಸ್ ತಂದುಕೊಡುತ್ತೆ ಮತ್ತು ಇಲ್ಲಿನ ಅನುಭವಗಳು ಮುಂಬರುವ ಪಂದ್ಯಗಳಲ್ಲಿ ಅದನ್ನ ಯುಟಿಲೈಸ್ ಮಾಡಿಕೊಳ್ಳಲಿದ್ದೇವೆ ಎಂದು ಸಿಕಂದರ್ ರಾಜಾ ಹೇಳಿದ್ದಾರೆ. ನೋಡಿದಲ್ಲ, ಭಾರತ ವಿರುದ್ಧ ಜಿಂಬಾಬ್ವೆ ಸೋತ ಬಳಿಕ ನಾಯಕ ಸಿಕಂದರ್ ರಾಜಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.